ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಿದ್ದರಾಮಯ್ಯನವರು ಈ ಬಾರಿ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇಂಥದರ ನಡುವೆ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತಹ ಮಾತು, ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಬೇಕೇ ಬೇಕು, ಅವರ ನಾಯಕತ್ವ ಬೇಕು ಅನ್ನುವಂಥದ್ದು. ಯಾವ ಸಂದರ್ಭದಲ್ಲಿ ಹೇಳಿದಂತಹ ಮಾತಿದು, ಜೊತೆಗೆ ಅವ್ರು ಕೊಡ್ತಾ ಇರೋ ಮೆಸೇಜ್ ಏನು? ವೀಣಾ, ಇಷ್ಟು ದಿನ ಸಿದ್ದರಾಮಯ್ಯನವರ ಆಪ್ತಬಣದಲ್ಲಿ ಇರ್ತಕ್ಕಂತಹ ಸಚಿವರು 5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂತಹ ಬ್ಯಾಟಿಂಗನ್ನು ಮಾಡ್ತಾ ಇದ್ರು. ಜೊತೆಗೆ ಈಗ ಅದರ ವರಸೆ ಬದಲಾಗಿದೆ. ಅಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಎಷ್ಟು ಅನಿವಾರ್ಯ ಅನ್ನುವಂಥದ್ದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಅಧಿಕಾರದ ಹಸ್ತಾಂತರದ ಒಪ್ಪಂದ ಏನಾಗಿದೆ, ಆ ಒಪ್ಪಂದದ ಪ್ರಕಾರ ಹೈಕಮಾಂಡ್ ನಡೆದುಕೊಳ್ಳುತ್ತೆ ಅನ್ನುವಂಥ ಚರ್ಚೆಗಳೇನಿದ್ದಾವೆ, ಸೊ ಅದು ಆಗದೇ ಇರುವ ರೀತಿಯಲ್ಲಿ ತಮ್ಮ ಅಂದರೆ ಸಿದ್ದರಾಮಯ್ಯನವರ ಆಪ್ತ ಬಳದಲ್ಲಿರ್ತಕ್ಕಂತಹ ಸಚಿವರುಗಳು ತಮ್ಮ ಹೊಸ ವರಸೆಯನ್ನು ಶುರು ಮಾಡ್ದಂಗೆ ಇದೆ. ಅಂದರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಶಕ್ತಿ ಏನು ಮತ್ತು ಸಿದ್ದರಾಮಯ್ಯನವರ ಅನಿವಾರ್ಯತೆ ಏನು, ಸಿದ್ದರಾಮಯ್ಯನವರು ಇದ್ದರೆ ನಾವು 2028ಕ್ಕೆ ಅಧಿಕಾರಕ್ಕೆ ಬರ್ತೀವಿ, ಇಲ್ಲಾಂದರೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡ್ತಾ ಇದ್ದಾರೆ, ರಾಜಣ್ಣ ಕೂಡ ಮಾತನಾಡ್ತಾ ಇದ್ದಾರೆ. ಇದರ ಅರ್ಥ ಎಲ್ಲರೂ ಸಿದ್ದರಾಮಯ್ಯನವರನ್ನು 5 ವರ್ಷ ಮುಂದುವರಿಸೋದು, ಮುಂದಿನ ಚುನಾವಣೆ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಹೋಗಬೇಕು ಅನ್ನುವಂತಹ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡುವ ಮೂಲಕ ಯಾವುದೇ ಅಧಿಕಾರದ ಹಸ್ತಾಂತರಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ಈ ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರ ಸಿಂಗಲ್ ಲೈನ್ ಅಜೆಂಡಾ. ಹಾಗಾಗಿನೇ ಸಚಿವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಯರೆಡ್ಡಿ ಕೂಡ ಹೇಳಿದರು, ಸಿದ್ದರಾಮಯ್ಯನವರು ಅನಿವಾರ್ಯ ನಮಗೆ ಅನ್ನುವಂಥದ್ದು, ಮುಂದಿನ ಚುನಾವಣೆಗೂ ಕೂಡ ಸಿದ್ದರಾಮಯ್ಯನವರು ಇರಬೇಕು ಅನ್ನುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರ ಪಾಪ್ಯುಲಾರಿಟಿ ಅಷ್ಟರ ಮಟ್ಟಿಗೆ ಇದೆ. ಸೊ ಇದನ್ನು ನೀವು BJPಗೆ ತೆಗೆದುಕೊಂಡ್ರೆ ಅಲ್ಲಿ ಯಡಿಯೂರಪ್ಪನವರ ಪಾಪ್ಯುಲಾರಿಟಿಯಿಂದಾಗಿಯೇ BJP ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಯಡಿಯೂರಪ್ಪನವ್ರನ್ನ ಇಳಿಸಿದ ಮೇಲೆ BJP ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಕೂಡ ರಾಜ್ಯದ ಜನರಿಗೆ ಗೊತ್ತಿದೆ. ಅದೇ ಮಾದರಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಅನ್ನುವಂಥದ್ದನ್ನು ಕೂಡ ತಿಳಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರ ಆಪ್ತ ಬಣದ ಸಚಿವರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೆಳಗಿಳಿಸುವಂತದ್ದಾಗ್ಲಿ DCM DK ಶಿವಕುಮಾರ್ ಅವರನ್ನ ಆ ಸ್ಥಾನದಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮೆಸೇಜು ಇದೆಯಾ? ಯಾಕಂತಂದ್ರೆ ಹೊಸ ನಾಯಕತ್ವ ರೆಡಿ ಆಗೋವರೆಗೂ ಅವರ ಅನಿವಾರ್ಯತೆ ಇದೆ ಅನ್ನುವಂತಹ ಮಾತನಾಡಿದ್ದಾರೆ. ನಿಜ, ಯಾಕಂದರೆ DK ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯನ ಬಣದಲ್ಲಿರ್ತಕ್ಕಂಥ ಸಚಿವರು ಯಾರೂ ಕೂಡ ಒಪ್ಪೋದಿಲ್ಲ. ಯಾಕಂದರೆ ಆ ಕಾರಣಕ್ಕಾಗಿಯೇ DK ಶಿವಕುಮಾರ್ ಅವ್ರನ್ನ ಹಣಿಬೇಕು ಅಂತಲೇ KPCC ಸ್ಥಾನದಿಂದ ಅವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಒತ್ತಾಯ ಶುರುವಾಯಿತು. 1 ಮ್ಯಾನ್ 1 ಪೋಸ್ಟ್ ಅನ್ನುವಂತಹ ವಿಚಾರವನ್ನು ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಿದರು. ಇದಕ್ಕೂ ಮುಂಚಿತವಾಗಿ ಹೆಚ್ಚುವರಿ DCM ಮಾಡಿದರೆ ಅವರ ಪವರನ್ನು ಕಡಿಮೆ ಮಾಡ್ಬೋದು ಅಂಥೇಳಿ ಅದಕ್ಕೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣದ ಸಚಿವರುಗಳೇ ಹೆಚ್ಚುವರಿ DCMಗಾಗಿ ಡಿಮಾಂಡ್ ಕೂಡ ಮಾಡಿದ್ರು. ಸೊ ಇದೆಲ್ಲವೂ ಕೂಡ ನಡೆದಿದೆ. ಅಂದರೆ DK ಶಿವಕುಮಾರ್ ಅವ್ರನ್ನ ಲೀಡರ್ ಅಂತೇಳಿ ಅಥವಾ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಯಾವ ಸಚಿವರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸಿದ್ದರಾಮಯ್ಯನವರು ಬಿಟ್ಟರೆ ನೆಕ್ಸ್ಟ್ ಲೀಡರ್ಶಿಪ್ ಕಾಂಗ್ರೆಸ್ನಲ್ಲಿ ಯಾರು ಅನ್ನುವಂಥ ಪ್ರಶ್ನೆ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಹೇಳಿದ ಪ್ರಕಾರ ಮುಂದಿನ ಒಂದು ಹೊಸ ನಾಯಕತ್ವ ರೆಡಿ ಆಗುವ ತನಕ ನಮಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅನ್ನುವಂಥದ್ದು. ಅಂದರೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಬೇರೆ ಯಾವ ಲೀಡರ್ಸ್ಗಳು ಅವರ ಸರಿಸಮಾನವಾಗಿ ಅಥವಾ ಅವರ ಸ್ಥಾನವನ್ನು ಫುಲ್ಫಿಲ್ ಮಾಡುವಂತಹ ಯಾವ ನಾಯಕರು ಕೂಡ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಪರವಾಗಿ ಆಪ್ತ ಸಚಿವರ ಬ್ಯಾಟಿಂಗ್ ಬೇರೆ ರೂಪದಲ್ಲಿ ಮುಂದುವರಿತಾ ಇದೆ. ಸಿದ್ದರಾಮಯ್ಯನವರು ನಮಗೆ ಅನಿವಾರ್ಯ, ಸಿದ್ದರಾಮಯ್ಯನವರು ಇರಬೇಕು, ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಹೋಗಬೇಕು ಅನ್ನುವಂಥ ಅರ್ಥದಲ್ಲಿ ಮಾತನಾಡುವ ಮೂಲಕ 5 ವರ್ಷ ಅವರೇ CM ಸ್ಥಾನದಲ್ಲಿ ಇರಬೇಕು ಅನ್ನುವಂಥದ್ದನ್ನು ಬಹಳ ಬಲವಾಗಿ ಕ್ಲೈಮ್ ಮಾಡ್ತಾ ಇದ್ದಾರೆ. ವೀಣಾ, ಎಸ್ ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.